ಕ್ವಾರಿಯಲ್ಲಿ ಬಂಡೆ ಬಿದ್ದು 7 ಕಾರ್ಮಿಕರು ಸಾವಿಗೀಡಾದ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ತಾವರೆಕೆರೆ ಪೊಲೀಸರಿಂದ 4 ಆರೋಪಿಗಳನ್ನು ಅರೆಸ್ಟ್ ಮಾಡಲಾಗಿದೆ. ಕಾವೇರಿ ಕ್ರಷರ್ ಮಾಲೀಕ ಬೆಂಗಳೂರು ಮೂಲದ ಉದಯ್ ಶಂಕರ್ ಹಾಗೆಯೇ ಬಸವೇಶ್ವರ ಕ್ರಷರ್ ಮಾಲೀಕ ಆನಂದ ಸ್ವಾಮಿ ಅರೆಸ್ಟ್ ಆಗಿರೋದು. ಸದ್ಯ ಇವರಿಬ್ಬರನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಮುಂದುವರಿಸಲಾಗಿದೆ. ಹಿಟಾಚಿ ಚಾಲಕ ತಿರುಪತಿ, ಬಂಡೆ ಹೊಡಿತಾ ಇದ್ದಂತ ಪಾಂಡು ಅರೆಸ್ಟ್ ಆಗಿದ್ದಾರೆ. ಕಾರ್ಮಿಕ ಗೋಪಾಲಕೃಷ್ಣ ನೀಡಿದ ದೂರಿನ ಮೇರೆಗೆ ಕ್ರಿಮಿನಲ್ ಕೇಸ್ ಕೂಡ ದಾಖಲಾಗಿದೆ. ಕಾರ್ಮಿಕರ ಸಾವಿಗೆ ನಿರ್ಲಕ್ಷ್ಯವೇ ಕಾರಣ ಅಂತೇಳಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಆ ಜಾಗದಲ್ಲಿ ಇದ್ದಿದ್ದು 2 ಕ್ರಷರ್, 2 ಕ್ವಾರಿ ಇತ್ತು. ಸದ್ಯ BNS ಆಕ್ಟ್ನ ಅಡಿಯಲ್ಲಿ ಪ್ರಕರಣ ದಾಖಲು ಮಾಡಿಕೊಳ್ಳಲಾಗಿದೆ. ಆರೋಪಿಗಳನ್ನು ಇವತ್ತು ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಕೂಡ ಕಂಡು ಬರ್ತಾ ಇದೆ. ಚಾಲಕ ತಿರುಪತಿ, ಹಿಟಾಚಿ ಆಪರೇಟರ್ ತಿರುಪತಿ, ಇನ್ನೊಂದು ಕಡೆಯಲ್ಲಿ 2 ಕ್ವಾರಿಯ ಮಾಲೀಕರು ಕೂಡ ಅರೆಸ್ಟ್ ಆಗಿರೋದು. ಕ್ವಾರಿಯಲ್ಲಿ ಮೃತಪಟ್ಟ ಕಾರ್ಮಿಕರ ಶವವನ್ನು ಹಸ್ತಾಂತರ ಮಾಡುವ ಪ್ರಕ್ರಿಯೆ RR ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಕ್ತಾಯ ಆಗಿದೆ. 2 ಕಾರ್ಮಿಕರ ಮೃತದೇಹ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಮಧ್ಯಪ್ರದೇಶ ಮೂಲದ ಮೃತ ಕಾರ್ಮಿಕ ಸತ್ಯನಾರಾಯಣ, ಯಾದಗಿರಿ ಮೂಲದ ರಾಮು ನಾಯ್ಕ ಮೃತದೇಹವನ್ನು ಹಸ್ತಾಂತರ ಮಾಡಲಾಗಿದೆ. RR ಮೆಡಿಕಲ್ ಕಾಲೇಜು ಆಸ್ಪತ್ರೆಯಲ್ಲಿ 5 ಮೃತದೇಹಗಳು ಇರೋದು. ಸದ್ಯ ಕ್ವಾರಿಯಲ್ಲಿ ಮೃತಪಟ್ಟವರ ಶವಗಳನ್ನು ಅವರ ಕುಟುಂಬಸ್ಥರಿಗೆ ಹಸ್ತಾಂತರ ಮಾಡಲಾಗಿದೆ. ಯಾದಗಿರಿ ಮೂಲದ ರಾಮು ನಾಯ್ಕ್ ಅಂತೇಳಿ ಒಬ್ಬ ಕಾರ್ಮಿಕ, ಮತ್ತೆಲ್ಲರೂ ಕೂಡ ಮಧ್ಯಪ್ರದೇಶ ಹಾಗೆಯೇ ಉತ್ತರ ಭಾರತ ಮೂಲದವರು ಎನ್ನುವ ಮಾಹಿತಿ ಇದೆ. ಮಧ್ಯಪ್ರದೇಶ ಮೂಲದ ಸತ್ಯನಾರಾಯಣ ಎನ್ನುವ ಕಾರ್ಮಿಕರ ಮೃತದೇಹವನ್ನು ಕೂಡ ಹಸ್ತಾಂತರ ಮಾಡಲಾಗಿದೆ. ಬೆಂಗಳೂರು ದಕ್ಷಿಣ ತಾಲೂಕು ತಾವರೆಕೆರೆ ಹೋಬಳಿಯ ಮಾಧಾಪಟ್ಟಣದಲ್ಲಿ ನಡೆದ ಘಟನೆ ಇದು. 7 ಮಂದಿ ಈ ದುರಂತದಲ್ಲಿ ಸಾವಿಗೀಡಾಗಿತ್ತು. ಅದ್ಯಾರದ್ದು ನಿರ್ಲಕ್ಷ್ಯ. ಇದರಿಂದಾಗಿ ಕಾರ್ಮಿಕರು, ಬದುಕಿನ ಕನಸು ಹೊತ್ತು ಬಂದ ಕಾರ್ಮಿಕರು ತಮ್ಮ ಜೀವಗಳನ್ನು ಕಳೆದುಕೊಂಡರು. ಅದು ಬಂಡೆಗಳ ಅಡಿಯಲ್ಲಿ. ಯಾರದೋ 2 ಕ್ವಾರಿಯ ಮಾಲೀಕರು ಮಾಡಿದಂಥ ನಿರ್ಲಕ್ಷ್ಯ. ಅಲ್ಲಿ ಬಫರ್ ಝೋನ್ಗಳನ್ನು ಕೂಡ ಒತ್ತುವರಿ ಮಾಡಿಕೊಳ್ಳಲಾಗಿದೆ ಎನ್ನುವ ದೊಡ್ಡ ಮಟ್ಟದ ಆರೋಪ. ಮೇಲ್ಗಡೆಯಿಂದ ಬಂಡೆ ತೆರವು ಮಾಡಲಾಗ್ತಾ ಇತ್ತು, ಕೆಳಗಡೆ ಕಾರ್ಮಿಕರು ಕೆಲಸವನ್ನು ಮಾಡ್ತಾ ಇದ್ರು. ಅದೇ ಬಂಡೆ ಕಾರ್ಮಿಕರ ಮೇಲೆ ಬಿದ್ದು 7 ಜನ ಸಾವಿಗೀಡಾಗಿರೋದು. ಸದ್ಯ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. 2 ಕ್ವಾರಿ ಮಾಲೀಕರನ್ನು ಅರೆಸ್ಟ್ ಮಾಡಲಾಗಿದೆ. ಒಂದು ಬಸವೇಶ್ವರ ಕ್ವಾರಿ ಮಾಲೀಕ, ಇನ್ನೊಂದು ಕಾವೇರಿ ಕ್ರಷರ್ ಮಾಲೀಕ. ಇಬ್ಬರನ್ನು ಬಂಧಿಸಿ ವಿಚಾರಣೆ ನಡೆಸುವ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮೇಲ್ನೋಟಕ್ಕೆ ಇಲ್ಲಿ ನಿರ್ಲಕ್ಷ್ಯ ತೋರಿರೋದು, 2 ಕಡೆಯವರು ನಿರ್ಲಕ್ಷ್ಯ ತೋರಿರೋದು ಬೆಳಕಿಗೆ ಬಂದಿದೆ. ಹಾಗೆಯೇ ಬಫರ್ ಝೋನ್ಗಳನ್ನು ಒತ್ತುವರಿ ಮಾಡ್ಕೊಂಡಿದ್ದು ಯಾಕೆ? ಒಂದು ಕ್ವಾರಿಯಿಂದ ಇನ್ನೊಂದು ಕ್ವಾರಿಗೆ ಒಂದಷ್ಟು ಅಂತರಗಳನ್ನು ಬಿಡಬೇಕು ಅಂತೇಳಿ ನಿಯಮದಲ್ಲಿ ಇದೆ. ಆ ನಿಯಮ ಅಥವಾ ಆ ರೂಲ್ಸ್ ಇಲ್ಲಿ ಫಾಲೋ ಆಗಿಲ್ಲ ಅನ್ನೋದು ವೆರಿ ಕ್ಲಿಯರ್. ಆ ಭಾಗದಲ್ಲಿ ಅದೆಷ್ಟೋ ಕ್ವಾರಿಗಳು ಅಕ್ರಮವಾಗಿ ಕೆಲಸ ಮಾಡ್ತಾ ಇವೆ ಎನ್ನುವ ದೊಡ್ಡ ಮಟ್ಟದ ಆರೋಪ ಕೂಡ ಕೇಳಿಬಂದಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನು ಅರೆಸ್ಟ್ ಮಾಡಿ 4 ಆರೋಪಿಗಳನ್ನು ಬಂಧಿಸಿ ಈಗಾಗಲೇ ವಿಚಾರಣೆಯನ್ನು ನಡೆಸಲಾಗಿದೆ. ಇವತ್ತು ಅವರನ್ನ ಕೋರ್ಟ್ಗೆ ಹಾಜರುಪಡಿಸುವಂತ ಸಾಧ್ಯತೆ ಕೂಡ ಇದೆ.